ನಮಸ್ಕಾರ. ನಾನು ನಿಮ್ಮ ಸಂಜನಾ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎದೆಗೆ ಬಿದ್ದ ಅಕ್ಷರ ಇವತ್ತಿನ ಗದ್ಯಭಾಗ. ಈ ಪಾಠನ ಮಾಡೋಣ ಇವತ್ತು. ಇದನ್ನು ಬರೆದಂಥವರು ದೇವನೂರು ಮಹಾದೇವ ಅವರು. ಇವರು 1949ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನೂರಿನವರು. ಇವರು ನಂಜನಗೂಡು ತಾಲೂಕು ದೇವನೂರಿನೊಳಗೆ ಜನಿಸಿದರು. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ಆಡು ಮಾತಿನ ಧ್ವನಿಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ಇವರ ಹೆಸರೇನು? ದೇವನೂರು ಮಹಾದೇವ. ಇವರು ಮೈಸೂರು ಜಿಲ್ಲೆಯ ನಂಜನಗೂಡಿನವರು ಮತ್ತು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ದ್ಯಾವನೂರು ವಡಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆಯನ್ನುಂಟು ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಶ್ರೀಯುತರು ಪ್ರಮುಖ ಕೃತಿಗಳು. ಇವರ ಪ್ರಮುಖ ಕೃತಿಗಳು ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ಇವರ ಕುಸುಮಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ವಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಇವರ ಕುಸುಮಬಾಲೆಗೆ ಕಾದಂಬರಿಯನ್ನು ರಚಿಸಿದ್ರಲ್ಲ, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಾರ. ವಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸದಕ್ಕೆ ಇವರು ಪಡ್ಕೊಂಡಾರ. ಮೈಸೂರು ವಿಶ್ವವಿದ್ಯಾಲಯದ ಆಧುನಿಕ ಬರಹಗಾರರ ಆಧಾರ. ಇದ್ರ ಮೇಲೆ ಈ ಎದೆಗೆ ಬಿದ್ದ ಅಕ್ಷರದ ಬಗ್ಗೆ ಏನು ಮಾತಾಡ್ಬೇಕಂದ್ರೆ, ಭಾರತದ ರಾಷ್ಟ್ರದಲ್ಲಿ ಜಾತ್ಯತೀತ ಅಂದರೆ ಎಲ್ಲ ಜಾತಿಯ ಧರ್ಮದವರು, ನಾವು ಅನೇಕ ಜಾತಿ ಮತದವರು ಅದೇವಿ ಭಾರತ ದೇಶದೊಳಗೆ. ಗ್ರಾಮೀಣ ಜೀವನದಲ್ಲಿ ಬಡತನ ಐತಿ, ಅದರ ಜೊತೆಗೆ ಮೌಢ್ಯದಿಂದ ಮೇಲು ಕೀಳು ಎಂಬ ಭಾವನೆ ಭಾಳ ಐತಿ. ನೋಡ್ರಿ, ಗ್ರಾಮೀಣ ಜೀವನದೊಳಗೆ ಬಡತನ ಅನ್ಕರ ಐತಿ, ಅದ್ರ ಜೊತೆಗೆ ಏನೈತಿ ಮೂಢನಂಬಿಕೆ ಅಂತಾರಲ್ಲ. ಮೂಢನಂಬಿಕೆ ಅಂದ್ರೆ ಈಗ ಎಲ್ಲಾದರೂ ಹೋಗ್ಬೇಕಂದ್ರೆ ಬೆಕ್ಕಡ್ಡು ಬಂದ್ರೆ ನಮ್ಮ ಮುಂದಿನ ಕೆಲಸ ಆಗೋದಿಲ್ಲ, ಹೀಗೆಲ್ಲ ಏನಾದರೂ ಮೂಢನಂಬಿಕೆ ಇಟ್ಕೊಂಡಿರ್ತಾರಲ್ಲ. ಕಣ್ಣು ಬಲಗನ್ನದ್ರಿದ್ರೆ ಈ ಕೆಲಸ ಆಗೋದಿಲ್ಲ, ಪರಿಕೆ ಕಣ್ಣು ಮುಂದೆ ಬಂದ್ರೆ ಈ ಕೆಲಸ ಆಗೋದಿಲ್ಲ, ನಾವೀಗ ಹೋಗಬಾರ್ದು, ಹಲ್ಲಿ ಲೋಚ್ಕೊಟ್ರೆ ನಮ್ಮ ಕೆಲಸ ಆಗೋದಿಲ್ಲ, ಏನಾದರೂ ಒಂದು ಮೂಢನಂಬಿಕೆ ಅಪಶಕನ ಅಂತ ತಿಳ್ಕೊತಾರಲ್ಲ, ಅದು ಭಾಳ ಐತಿ. ಅದನ್ನೆಲ್ಲ ನಾವು ಹೋಗ್ಲಾಡಿಸ್ಬೇಕಂದ್ರೆ ಒಂದು ಶಿಕ್ಷಣ ಬೇಕು, ಮತ್ತು ಜಾತಿ ಭೇದ ಭಾವ ಇವನ್ನೆಲ್ಲ ಸರಿಯಾಗಿ ನಮ್ಮ ದೇಶದೊಳಗೆ ಒಂದೇ ರೀತಿಯಾಗಿ ಎಲ್ಲ ಜನರು ಬದುಕಬೇಕಂದ್ರೆ ಇದಕ್ಕೆ ವಿದ್ಯಾಭ್ಯಾಸ ಬೇಕು. ಜನರಲ್ಲಿ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು. ಇದನ್ನೆಲ್ಲ ಮೊದಲಿನ ಕಾಲದೊಳಗನ ಎಷ್ಟೋ ಮಂದಿ ಬಸವಣ್ಣವರು, ಬೌದ್ಧರು ಇವರೆಲ್ಲರೂ ಅವ್ರು ಪ್ರಯತ್ನಪಟ್ಟು ಭಾಳ ಇದ್ರ ಬಗ್ಗೆ ಕೆಲಸ ಮಾಡ್ಯಾರ. ಅದಕ್ಕೆ ಬಹಿರಂಗ ರೂಪದೊಳಗೆ ನಾವು ಬದಲಾವಣೆ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡಬೇಕಾಕೈತಿ. ಅಂತರಂಗದ ಹೊಂದಾಣಿಕೆ ಮಾತ್ರ ಸಮಾನತೆ ಅಲ್ಲ, ಸಾಮರಸ್ಯನೂ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣ ರೂಪಿಸಬೇಕಾಗೈತಿ ಅಂಥೇಳಿ ದೇವನೂರು ಮಹಾದೇವ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ, ಅವರು ಈಗ ಸಮಾಜಕ್ಕೆ ಯೂಸ್ ಆಗುವಂತಹ ಒಂದು ಮಾತುಗಳನ್ನ ಅವ್ರು ಇದ್ರೊಳಗೆ ತಿಳಿಸ್ಕೊಟ್ಟಾರ. ನೋಡೋಣ ಬರ್ರಿ ಏನೇನೈತಿ ಪಾಠದೊಳಗೆ. ಎದೆಗೆ ಬಿದ್ದ ಅಕ್ಷರ. ಶಿಕ್ಷಣ ವಿಜ್ಞಾನ ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ಅಸಮಾನತೆ ವಿರುದ್ಧ ದನಿ ಎತ್ತುವ ಪರಿಸ್ಥಿತಿ ನಿರ್ಮಾಣವಾಯಿತು. ಸಾಮಾಜಿಕ ಸಾಮರಸ್ಯ ಮೊದಲನೇ ಅಡ್ಡಿ ಮೌಢ್ಯ ಅಂದರೆ ನಾವು ಮೂಢನಂಬಿಕೆ. ಇವೆಲ್ಲನೂ ನಾವು ಸಾಮಾಜಿಕವಾಗಿ ಸ್ವಸ್ಥವಾಗಿರ್ಬೇಕಂದ್ರೆ ಮೂಢನಂಬಿಕೆ ಇರಬಾರ್ದು, ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂಥೇಳಿ ಎಷ್ಟೋ ಮಂದಿ ಪ್ರಯತ್ನ ಪಟ್ಟಾರ. ಅದರೊಳಗೆ ಪ್ರಮುಖರಂದ್ರೆ ವಿಶ್ವಕ್ಕೆ ಬೆಳಕಾದಂಥ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮೊದಲಾದ ಸಮಾಜದ ಸುಧಾರಕರ ಸಂದಿಗ್ಧತೆಗಳ ಫಲವಾಗಿ ಸಮತೆಯನ್ನು ಮೈಗೂಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ದ್ವೇಷ ಅಸೂಯೆಗಳನ್ನು ತೊರೆದು ಸಮಸೃಷ್ಟಿ ಒಳಿತಿಗಾಗಿ ಸಾಮರಸ್ಯದ ನೆಲೆಯನ್ನು ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳುವುದು. ದ್ವೇಷ, ಅಸೂಯೆ, ಕೀಳಜಾತಿ, ಮೇಲಜಾತಿ, ಬಡವ, ಶ್ರೀಮಂತ ಇವನ್ನೆಲ್ಲ ಬಿಟ್ಟು ನಾವು ಒಂದು ಒಳ್ಳೆಯ ಮನೋಭಾವನೆಯಿಂದ ನಮ್ಮ ಸಮಾಜವನ್ನು ನಾವು
ಸುಧಾರಿಸ್ಬೋದು. ಈ ಪಾಠದೊಳಗೆ ಏನಂತ ಏನೋ ಕತೆ ಐತಿ, ಏನೇನು ಕತೆ ಐತಿ ಇದನ್ನು ತಿಳ್ಕೊಳ್ಳೋಣ. ನೋಡಿರಿ, ಭೂಮಿಗೆ ಬಿದ್ದ ಬೀಜ, ಭೂಮಿಗೆ ಏನು ನಾವು ಬೀಜ ಬಿತ್ತೇವಲ್ಲ, ಎದೆಗೆ ಬಿದ್ದ ಅಕ್ಷರ, ಎದೆಯೊಳಗೆ ಬಿದ್ದಂಥ ಒಂದು ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತದೆ. ಏನಂದರೆ ಭೂಮಿಗೆ ನಾವು ಬೀಜ ಬಿತ್ತಿದ್ರೆ ಇಂದಲ್ಲ ನಾಳೆ ಅದು ಸಸಿಯಾಗಿ ನಮಗೆ ಫಲ ಕೊಡ್ತೈತಿ. ಎದೆಗೆ ಬಿದ್ದ ಅಕ್ಷರನೂ ಸಹ ನಮ್ಮ ಒಂದಲ್ಲ ಒಂದು ಕಲ್ತಿದ್ದು ನಾವು ಎಂದಾದರೂ ಎಂದು ನಮ್ಗೆ ಯೂಸ್ ಆಗೇ ಆಗ್ತೈತಿ. ನಮ್ಮ ದಿನನಿತ್ಯದ ವಹಿವಾಟಿನೊಳಗಾಗ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದ್ರೊಳಗಾಗ್ಬೋದು, ಅಥವಾ ನಮ್ಮ ಸಂಸಾರಕ್ಕೆ ಆಗಲಿ ನಮ್ಮ ದೇಶಕ್ಕೆ ಆಗಲಿ ನಮ್ಮ ಸಹಾಯ ಈ ಅಭ್ಯಾಸದಿಂದ ಅಕ್ಷರದಿಂದ ನಾವು ಮಾಡ್ಬೋದು. ನಾವು ವಿದ್ಯಾವಂತರಾದ್ರೆ ಒಂದು ಹೆಣ್ಣು ಕಲಿತರೆ ದೇಶವೆಲ್ಲ ಕಲಿತಂತೆ ಅಂಥೇಳಿ ಮನೆಯೊಳಗೆ ಒಬ್ಬರು ಹೆಣ್ಮಕ್ಳು ಕಲಿತ್ರೆ ಮನೆ ಮಂದಿ ಎಲ್ಲ ಕಲ್ತಂಗೆ. ಅವರೆಲ್ಲ ಸುಧಾರಿಸ್ಬೋದು. ಎಷ್ಟೋ ಒಂದು ತಿಳುವಳಿಕೆ ಇರ್ತೈತಿ ಅವ್ರಿಗೆ. ಅದೇ ರೀತಿ ಎದೆಯೊಳಗೆ ಒಂದು ಅಕ್ಷರನೂ ನಾವು ಕಲಿತ್ರೂ ಅದು ಮುಂದೆ ನಮಗೆ ಇಂದೆಲ್ಲ ನಾಳೆ ಫಲ ಕೊಡುತ್ತೈತಿ ಅಂಥೇಳಿ ಒಂದು ವಾಕ್ಯದಿಂದ ಅವ್ರು ಪ್ರಾರಂಭ ಮಾಡೋಣ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ, ಒಬ್ಬರು ಕವಿ ಸಿದ್ಧಲಿಂಗಯ್ಯ ಅವರ ಒಂದು ದಿನ ಒಂದು ಕತೆ ಹೇಳ್ತಾರೆ. ಇದು ಒಂದು ಪಾಠದೊಳಗೆ ಕತೆ ಐತಿ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ಎದೆಗೆ ಬಿದ್ದ ಅಕ್ಷರದೊಳಗೆ ಕವಿಯು ಅವರು ನಡೆದಂಥ ಒಂದು ಸಂದರ್ಭ ಹೇಳಂತಾರೆ. ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ, ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆಯ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಅವರು ಒಂದು ಕತೆ ಹೇಳಿದರು. ಯಾರ? ಕವಿ ಸಿದ್ಧಲಿಂಗಯ್ಯ ಅವರು. ಏನಂತ? ಮನೆ ಮಂಚಮ್ಮ ಎಂಬ ಗ್ರಾಮ ದೇವತೆ ಅದಾರ, ಅವ್ರ ಒಳಗಿಂದ ನನ್ನ ದೇವರು ಒಡಮೂಡುತ್ತದೆ. ಅವರು ದೇವರ ಒಡಮೂಡುತ್ತದೆ ಅಂದರೆ ಮೈ ಒಳಗೆ ದೇವರೇ ಬಂದು ಒಡನುಡಿಸುವುದು, ಮಾತಾಡಿಸೋದು. ನಮ್ಮ ಬಾಯಿಂದ ದೇವ್ರು ಏನು ಹೇಳ್ಬೇಕು ಅಂದ್ಕೊಂಡಾರಲ್ಲ ಅದನ್ನು ಹೇಳಿಸೋದು. ಈಗ ನೀವೆಲ್ಲ ಕಾಂತಾರ ಪಿಕ್ಚರ್ ನೋಡಿರಲ್ಲ, ಗೊತ್ತಾಗೈತೆ ನಿಮಗೆಲ್ಲ. ದೇವ್ರ ಮೈ ಒಳಗೆ ಬಂದು ಅವ್ರು ಏನು ಹೇಳ್ಬೇಕಂತಾರ ಅದನ್ನು ಹೇಳುವುದು. ಒಂದು ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಪ್ರಾರಂಭಿಸ್ತಾರೆ. ದೇವತೆ ಅಂದಮೇಲೆ ಎಲ್ಲ ಊರಿನೊಳಗಿನವರು ಎಲ್ಲರೂ ಸೇರಿಕೊಂಡು ಒಂದು ಗುಡಿ ಕಟ್ಟಬೇಕಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಹೀಗೆ ಕಟ್ತಾ ಚಾವಣಿ ಮಟ್ಟಕ್ಕೆ ಅಂದರೆ ಮೇಲೆ ಸ್ಲ್ಯಾಬ್ ಮಟ್ಟ ಬಂದುಬಿಡ್ತು ಗುಡಿ ಕಟ್ಟೋದು. ಆ ಗುಡಿ ಬಂದಾಗ ಒಬ್ಬನೇ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನೋಡ್ರಿ, ಆ ಕಟ್ತಾ ಗುಡಿಯನ್ನು ಕಟ್ಕೊತ ಬಂದ್ರಲ್ಲ, ಫಾಸ್ಟ್ ಆಯ್ತದೆಲ್ಲ. ಆಮೇಲೆ ಮೇಲೆ ನೀವು ಟೆರೆಸ್ ಅಥವಾ ಏನು ಸ್ಲ್ಯಾಬ್ ಬೀಳ್ತಿರ್ತೈತಲ್ಲ, ಅವಾಗ ಒಬ್ಬರ ಮೈಯೊಳಗೆ ದೇವರು ಬಂದರು. ಯಾರು? ದೇವಿ ಮಂಚಮ್ಮ ಬಂದುಬಿಟ್ರು. ಅವ್ರೇನಂದ್ರೆ, ನಿಲ್ಲಿಸಿ ನನ್ನ ಮಕ್ಕಳ, ನಿಲ್ಲಿಸ್ರಿ, ಕಟ್ಟಬೇಡ್ರಿ, ನಿಲ್ಲಿಸ್ರಿ ಅಂಥೇಳಿ ಅವ್ರ ಮೈಯೊಳಗೆ ಬಂದು ಹೇಳಿದ್ರು. ಎಂದು ಅಬ್ಬರ ಮಾಡುತ್ತಾಳೆ, ನಿಲ್ಲಿಸ್ರಿ ಎಲ್ಲರೂ ಅಂತ. ದೇವ್ರು ಬಂದವ್ರು ಹೆಂಗೆ ಮಾಡ್ತಾರೆ ನೋಡಿರಲ್ರಿ ಅಬ್ಬರದಿಂದ, ನಿಲ್ಲಿಸ್ರಿ ಇದನ್ನು ಅಂಥೇಳಿ ಹಿಂಗೆ ಜೋರಾಗಿ ಹೇಳಿದರು. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು, ಅವರು ಅಷ್ಟು ಜೋರು ಒಬ್ಬರು ಮೈಯೊಳಗೆ ಬಂದು ಒದರಿದ್ಕೊಳ್ಳೇನ, ಕೂಗಿದ್ಕೊಳ್ಳೇನ ಎಲ್ಲರೂ ತಮ್ಮ ಕೆಲಸ ಬಿಟ್ಟು ಹೆದರಿ ಅವ್ರ ಕಡೆನ ನೋಡಂತಿದ್ರು. ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಅಂದ್ರೆ ದೇವರು ದೇವಿ ಇದ್ದಾಳಲ್ಲ, ಒಬ್ಬರ ಮೈಯೊಳಗೆ ಬಂದು ಏನೇನು ಮಾತಾಡಿದ್ಲು ಅಂಥೇಳಿ ತಿಳ್ಕೊರಿ. ಏನ್ರಯ್ಯ, ಏನು ಮಾಡ್ತಾ ಇದ್ದೀರಾ? ಅವ್ರ ದೇವಿ ಕೇಳಿದ್ಲು ಅವ್ರಿಗೆಲ್ಲ. ಅಂದ್ರೆ ಒಬ್ಬರು ಮನುಷ್ಯರ ಮೈಯೊಳಗೆ ಅವಳು ಬಂದು ಏನಂತ ಕೇಳ್ತಾಳೆ, ಏನ್ರಯ್ಯ, ಏನು ಮಾಡ್ತಾ ಇದ್ದೀರಾ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಒಬ್ರು ಹೇಳ್ತಾರೆ, ನಿನಗೊಂದು ಗುಡಿ ಮನೆ, ಒಂದು ಗುಡಿ ಮನೆ ಅಂತ ಗುಡಿ, ಒಂದು ಸಣ್ಣ ಗುಡಿ ನಿನ್ನ ಕಟ್ತಾ ಇದ್ದೇವೆ ತಾಯಿ ಅಂತ ಹೇಳ್ತಾರೆ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ಮಕ್ಕಳ? ತಾಯಿನೂ ನೋಡ್ರಿ ಮಕ್ಕಳ ಬಗ್ಗೆ ಭಾಳ ವಿಚಾರ ಮಾಡ್ತಾಳೆ ದೇವಿ. ಏನಂದ್ಲು? ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ನನಗೆ ಮನೆ ಕಟ್ತಾ ಇದ್ದೀರಿ, ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ? ಹಂಗಂದ್ರೆ ನಿಮಗೆಲ್ಲ ಮನೆ ಉಂಟಾ? ನನ್ನ ಮಕ್ಕಳೇ ಅಂತ ಕೇಳ್ತಾಳೆ. ಆವಾಗ ಒಬ್ಬನು ಹೇಳ್ತಾನೆ,
ನನಗಿಲ್ಲ ತಾಯಿ. ಅಲ್ಲೊಬ್ಬ ಹೇಳ್ತಾನೆ, ನನಗಿಲ್ಲ ತಾಯಿ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೆ ಮನೆ ಬೇಡ. ತಾಯಿ ಮನಸ್ಸು ಭಾಳ ದೊಡ್ಡದವಳು ಅಂತಾಳ, ಎಲ್ಲರಿಗೂ ಮನೆ ಆಗಲಿಪ್ಪ, ಆಮೇಲೆ ನನಗೆ ಮನೆ ಕಟ್ಟ್ರಿ, ನಿಮಗೆ ಮನೆ ಇಲ್ಲ, ನನಗೆ ಯಾಕೆ ಗುಡಿ ಕಟ್ಟಿರಿ ಅಂತೇಳಿ ತಾಯಿ ಒಬ್ಬರ ಮೈಯೊಳಗೆ ಬಂದು ಹೇಳ್ತಾಳೆ. ಹೀಗೆಂದು ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಆ ದೇವಿಗೆ ಏನು ಹೆಸರು ಬರ್ತೈತಿ ಅಂದ್ರೆ ಮಂಚಮ್ಮ ದೇವಿ ಅಂತಿರೋದು ಮನೆ ಮಂಚಮ್ಮ ದೇವಿ ಅಂಥೇಳಿ ಪ್ರಸಿದ್ಧಳಾಗ್ತಾಳೆ. ಯಾಕಂದ್ರೆ ದೇವಿನೇ ಬಾಯೊಳಗೆ ಇನ್ನೊಬ್ಬರು ಮೈಯೊಳಗೆ ಬಂದು ಹೇಳ್ಯಾಳ, ಎಲ್ಲಿವರೆಗೂ ಭಕ್ತರಿಗೆ ಎಲ್ಲರಿಗೂ ಊರಿನವ್ರಿಗೆ ಸ್ವಂತ ಮನೆ ಇರೋದಿಲ್ಲ, ಅಲ್ಲಿ ಮಟ್ಟ ನಂಗೆ ಮನೆ ಬೇಡ ಅಂಥೇಳಿ ಅಂತಾಳೆ. ಅದ್ರ ಸಲುವಾಗಿ ಅವ್ರು ಏನಂತಾರೆ, ಇವಳು ದೇವಿನ ಮನೆ ಮಂಚಮ್ಮ ದೇವಿ ಅಂಥೇಳಿ ಹೆಸರಿಂದ ಪ್ರಸಿದ್ಧಿ ಆಗ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಇಂದು ಪೂಜಿಸ್ತಳಾಗುತ್ತಾಳೆ. ನೋಡಿರಿ, ಚಾವಣಿನೇ ಇಲ್ಲ, ಮೇಲ್ಗಡೆ ಚಾವಣಿನೇ ಇಲ್ಲ. ಚಾವಣಿ ಅಂದ್ರೆ ಮೇಲ್ಗಡೆ ನೀವು ಇದನ್ನು ಹಾಕ್ತಾರಲ್ಲ, ಚಾವಣಿ ಸಣ್ಣ ಗುಡಿ ಒಳಗೆ ಚಾವಣಿ ಹಾಕ್ತಾರಲ್ಲ, ಅದೇನು ಇಲ್ಲೇ ಇಲ್ಲ ದೇವಿಗೆ, ಆದರೂ ಪೂಜೆ ಮಾಡ್ತಾರೆ, ಹಂಗೆ ಓಪನ್ ಐತಿ. ಈ ರೀತಿ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ. ಈ ರೀತಿ ನೋಡ್ರಿ, ಮೇಲೆ ಚಾವಣಿನೇ ಇಲ್ಲದಂತಹ ಒಂದು ಗುಡಿಯೊಳಗೆ ಬುದ್ಧನನ್ನು ಇಟ್ಟರೆ ಅವರೇ ನಮ್ಮ ದೇವ್ರಕ್ಕಾರ. ಈಗ ಬುದ್ಧನೂ ಕೂಡ ಆಡಂಬರ ಏನೂ ನೋಡಲಿಲ್ಲ. ಅವ್ರನ್ನ ಧರ್ಮಗುರು ಅಂಥೇಳಿ ಎಷ್ಟೋ ದೇಶದೊಳಗೆ ಎಲ್ಲರೂ ಒಪ್ಕೊಂಡಾರ. ಬರೀ ನಮ್ಮ ಇಂಡಿಯಾದೊಳಗೆ ಅಷ್ಟೇ ಅಲ್ಲ, ಶ್ರೀಲಂಕಾ, ಆಮೇಲೆ ಮಲೇಷಿಯಾ, ಆಮೇಲೆ ಸುತ್ತಮುತ್ತಲು ಎಲ್ಲ ಊರೊಳಗೆ, ಚೀನಾ, ಎಲ್ಲನೂ ನೇಪಾಳ, ಎಲ್ಲರೂ ಬುದ್ಧನ ಭಾಳ ನಂಬ್ಯಾರ. ಅವರು ತಮ್ಮದೇ ರೀತಿಯಿಂದ ಅವ್ರನ್ನ ಪೂಜೆ ಮಾಡ್ತಾರೆ. ಸೊ ಚಾವಣಿ ಇಲ್ಲದಂತಹ ಒಂದು ಗುಡಿಯೊಳಗೆ ಬುದ್ಧನ ಮೂರ್ತಿ ಇಟ್ಟರು ನಾವು ಪೂಜೆ ಮಾಡ್ತೀವಿ. ಇದು ಮೇಲಿನ ಕಥೆಯೊಳಗೆ ಏನು ತಿಳ್ಕೊಬೇಕಂದ್ರೆ, ಒಂದು ಸಂದರ್ಭ, ಒಂದು ಸ್ಟೋರಿ ರೀತಿ ನೀವು ನೆನಪಿಟ್ಕೋರಿ. ಏನಂದ್ರೆ ಕವಿ ಸಿದ್ಧಲಿಂಗಯ್ಯ ಅವರು ಇವರು ನಮ್ಮ ಬರಹಗಾರರಿಗೆ ಇದನ್ನು ಸ್ಟೋರಿ ಹೇಳಿದ್ರು. ಏನಂದ್ರೆ, ಒಂದ್ಸಲ ನೋಡಪ್ಪ, ನಮ್ಮ ಊರೊಳಗೆ ಗುಡಿ ಅಂತಿದ್ವಿ. ಗುಡಿ ಕಟ್ಟುವಾಗ ಅದನ್ನು ಚಾವಣಿ ಅಂತಿದ್ವಿ. ಅವಾಗ ಒಬ್ಬರು ಮೈಯೊಳಗೆ ಬಂದು ದೇವಿ ಹೇಳಿದ್ಲು, ನಿಮಗೆಲ್ಲ ಮನೆ ಆಗೋ ಮಟ್ಟ ನನಗೆ ಮನೆ ಬೇಡ, ನನಗೆ ಚಾವಣಿನೂ ಬೇಡ ಅಂತ ಹೇಳಿದ್ಲು. ಅವಾಗಿಂದ ಮನೆ ಮಂಚಮ್ಮ ಅಂತ ಹೆಸರು ಪ್ರಸಿದ್ಧಲಾದ್ಲು. ಆಮೇಲೆ ಆ ದೇವಿನ ಅದೇ ರೀತಿ ಪೂಜೆ ಮಾಡ್ತಾರೆ ಅಂಥೇಳಿ ತಿಳಿಸಿದರು. ಇದೊಂದು ಮೂಢನಂಬಿಕೆಯರ ಅನ್ಕೋರಿ, ಅಥವಾ ದೇವಿ ಮೈಯೊಳಗೆ ಬಂದು ಹೇಳಾಳಂತಾರ ಅನ್ಕೋರಿ. ಇದೊಂದು ಸಣ್ಣ ಇನ್ಸಿಡೆಂಟ್ ಇವರು ತಿಳಿಸ್ತಾರೆ. ಆದ್ರೆ ಇನ್ನೂ ಎಷ್ಟು ಮಂದಿ ನಮ್ಮ ದೇಶದೊಳಗೆ ನಮ್ಮ ಈ ಮೂಢನಂಬಿಕೆ ಆಗಲಿ, ನಮ್ಮದು ಸಮಾನತೆ ಸಲುವಾಗಿ ಎಷ್ಟು ಮಂದಿ ನಮ್ಗೆ ತಮ್ಮ ಕೆಲಸ ಮಾಡ್ಯಾರ ದೇಶಕ್ಕಾಗಿ ಮತ್ತು ಸಮಾಜಕ್ಕಾಗಿ. ಅದರೊಳಗೆ ಪ್ರಮುಖರಂದ್ರೆ ಬುದ್ಧನಂತವರು ಎಲ್ಲ ಸಹಸ್ರಮಾನವನ್ನು ಮೀರಿದವನು. ಬುದ್ಧ ಏನದಾನಲ್ಲ, ಎಲ್ಲ ಸಹಸ್ರಮಾನವನ್ನು ಮೀರಿದವನು. ಸಾವಿರಾರು ವರ್ಷದಿಂದನ ಅವನು ನಮ್ಮ ದೇಶದೊಳಗೆ ಶತಶತಮಾನದಿಂದ ದೇಶಕ್ಕಾಗಿ ಅವನು ಶಾಂತಿ ದೂತನಾಗ್ಯಾನ. ಬುದ್ಧ ಯಾರಂದ್ರೆ ಶುದ್ಧೋಧನನ ಮಗ ಸಿದ್ಧಾರ್ಥ. ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು. ಅವನು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದ. ಅವನು ದೊಡ್ಡ ರಾಜನ ಮಗ ಇರ್ತಾನೆ, ಅವ್ನಿಗೆ ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ. ಆಮೇಲೆ ಅವ್ನಿಗೆ ಒಂದೇನೋ ಸಂದರ್ಭದೊಳಗೆ ಕಷ್ಟದ ಬಗ್ಗೆ ಎಲ್ಲ ಗೊತ್ತಾಗಿ, ಯಾಕೆ ಹಿಂಗೆ ಆಕೈತಿ, ಯಾಕೆ ಕಷ್ಟ ಬರ್ತೈತಿ, ಯಾಕೆ ಬಡವ್ರಿಗೆ ಎಲ್ಲ ಕಷ್ಟ ಇರ್ತೈತಿ, ಈ ರೀತಿ ಎಲ್ಲ ವಿಚಾರ ಮಾಡ್ಕೊತ ಜೀವನದೊಳಗೂ ಏನೂ ಸುಖ ಅನ್ನೋದಿಲ್ಲ, ಎಲ್ಲ ಹಣ ಇದ್ರಷ್ಟೇ ಸುಖ, ಹಣ ಅದು ಇರಲಿಲ್ಲ ಅಂದರೆ ಎಷ್ಟೋ ಕಷ್ಟ ಐತಿ, ರೋಗ ರುಜಿನ ಐತಿ, ಆಮೇಲೆ ಮುದುಕರಾಕಾರು, ವೃದ್ಧಾಪ್ಯ ಬರ್ತೈತಿ, ರೋಗ ಬರ್ತೈತಿ. ಇದನ್ನೆಲ್ಲ ತಿಳ್ಕೊಳಕ್ಕೆ ಅವ ಶಾಂತಿ ಹುಡ್ಕೊಂಡು ಹೊಂಟ. ಮನಸ್ಸಿಗೆ ಶಾಂತಿ, ಮತ್ತು ಬೇರೆ ಶಾಂತಿ ಅಲ್ಲ, ಮನಃಶಾಂತಿ. ಇದನ್ನೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾಕೆ ಹಿಂಗಾಕೈತಿ ಮನುಷ್ಯರಿಗೆ, ಯಾಕಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ ಅವನು ಫಸ್ಟ್ ಹೇಳಿಬಿಟ್ಟ. ಯಾವಾಗ ನಾವು ಆಸೆ ಪಡ್ತೇವೆ ಅವಾಗ ಅದು ನಮಗೆ ಸಿಗಲಿಲ್ಲ ಅಂದ್ರೆ ಅದೇ ದುಃಖಕ್ಕೆ ಮೂಲ ಅಂತ ಹೇಳಿಬಿಟ್ಟ. ಅದೇ ರೀತಿ ಅವನು ಶಾಂತಿನ ಹುಡ್ಕೊಂಡು ಸಮಾಧಾನದಿಂದ ತಪಸ್ಸು ಮಾಡಿ ಎಷ್ಟೋ ವರ್ಷಗಳ ಕುಂತ ಮೇಲೆ ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯ ಆಕೈತಿ. ಅದಕ್ಕೆಲ್ಲ ಒಂದು ಪರಿಹಾರ ಸಿಗ್ತೈತಿ. ಸಮಾಧಾನಾಗಿರಬೇಕು, ಭೇದ ಭಾವ ಮಾಡಬಾರ್ದು, ಮತ್ತು ಎಲ್ಲರೂ ಸಮಾನತೆಯಿಂದ ನೋಡಬೇಕು, ಜಗತ್ತಿನೊಳಗೆ ಪ್ರತಿಯೊಬ್ಬರಿಗೂ ಜೀವಿಸುವ ಅಧಿಕಾರ ಐತಿ. ಈ ರೀತಿ ಎಲ್ಲನೂ ಅವನು ಪ್ರಚಾರ ಮಾಡಿದ್ದ. ಬೌದ್ಧ ಧರ್ಮದ ಗ್ರಂಥಗಳನ್ನು ಅದಾವೆ. ಆಮೇಲೆ ಬೌದ್ಧ ಧರ್ಮದ ಅನುಯಾಯಿಗಳು ಭಾಳ ಮಂದಿ ಇದ್ದಾರೆ, ಅವ್ರ ಧರ್ಮ ನಡ್ಕೊಂಡು ಹೋಗೋರು.
ಸೊ ಈ ರೀತಿಯೂ ಮೌಢ್ಯದ ವಿರುದ್ಧ ಅವರು ಕೆಲಸ ಮಾಡಿದರು. ಇದಾದ ಮೇಲೆ ನನಗೆ ಈ ಸಹಸ್ರಮಾನದ ಕಾಣುವುದು 12ನೇ ಶತಮಾನದ ವಚನ ಆಂದೋಲನದ ಈ 25 ವರ್ಷಗಳು. ನೋಡ್ರಿ, ನಮ್ಮ ಕರ್ನಾಟಕದವರ ಆದಂಥ ಏನು ವಚನಕಾರರದಾರಲ್ಲ ನಮ್ಮ ಬಸವಣ್ಣನವರು, ಅವರು ಏನು ಕಡಿಮೆ ಜಾಗೃತಿ ಮಾಡಿಲ್ಲ. ಆವಾಗಿನ ಕಾಲಕ್ಕೆ ವಚನದ ಮುಖಾಂತರ ಬಡವ ಬಲ್ಲಿದ ಅಂತ ಭೇದ ಮಾಡಬಾರ್ದು, ಒಬ್ರಿಗೊಬ್ಬರು ನಾವು ಸಹಾಯ ಮಾಡಬೇಕು, ಅನ್ನಕ್ಕೆ ಎಷ್ಟು ಪ್ರಾಮುಖ್ಯ ಐತೆ ಅಂತ ತಿಳಿಸ್ಕೊಟ್ರು. ಆಮೇಲೆ ಎಷ್ಟು ಬೇಕಷ್ಟು ಅನ್ನ ನಾವು ಯೂಸ್ ಮಾಡಬೇಕು, ಉಳಿದಿದ್ದನ್ನು ನಾವು ದಾನ ಮಾಡ್ಬೇಕಂತ ಹೇಳಿಕೊಟ್ರು. ಆಮೇಲೆ ಕಾಯಕವೇ ಕೈಲಾಸ ಅಂತ ಹೇಳಿಕೊಟ್ರು. ಎಷ್ಟು ನೀವು ಕೆಲಸ ಮಾಡ್ತಿರಲ್ಲ ಅದೇ ನಾವು ದೇವರ ಸನ್ನಿಧಿ ಸಿಗ್ತೈತಿ ಅಂತ ಹೇಳಿಕೊಟ್ರು. ಈ ರೀತಿ ಅವರು ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸಮಾಜಕ್ಕೆಲ್ಲ ಒಂದು ಒಳ್ಳೆ ವಿಷಯನ ತಿಳಿಸ್ಯಾರ ಬಸವಣ್ಣನವರು. ಹುಡುಕಿದರೂ ಜಗತ್ತಿನಲ್ಲಿ ಕರ್ನಾಟಕದ ಈ ಮಾದರಿಯ ಬಹುಶಃ ಎಲ್ಲೂ ಸಿಗುವುದಿಲ್ಲವೇನೋ. ವಚನ ಧರ್ಮವನ್ನು ಜಾತಿಯ ಬಚ್ಚಲಿನಿಂದ ಮೇಲೆತ್ತಿ ರಕ್ಷಿಸಿದ್ದರೆ ಜಗತ್ತಿಗಿದು ಬೆಳಕಾಗಬಹುದೇನೋ. ಇದು ಜಾತಿಯಾದರೆ ಕೆಟ್ಟ ಜಾತಿ, ಧರ್ಮವಾದರೆ ಮಹೋನ್ನತ. ನೋಡ್ರಿ, ಅವ್ರು ಏನಂತಾರಂದ್ರೆ 12ನೇ ಶತಮಾನದ ಆಂದೋಲನದ 25 ವರ್ಷಗಳು ಹುಡುಕಿದರೂ ಜಗತ್ತಿನಲ್ಲಿ ಕರ್ನಾಟಕದ ಈ ಮಾದರಿ ಬಹುಶಃ ಎಲ್ಲೂ ಸಿಗುವುದಿಲ್ಲ. ಜಗತ್ತೊಳಗೆ ನಮ್ಮ ಕರ್ನಾಟಕದಾಗ ಬಸವಣ್ಣವ್ರು ಮಾಡಿದ್ದ ಆವಾಗಿನ ಶತಮಾನದೊಳಗೆ ನೋಡ್ರಿ, ವಿಧವಾ ವಿವಾಹ ಮಾಡಿಸಿದ್ರು ಅವರು. ಯಾರಿಗೆ ಗಂಡ ಸತ್ತಿರ್ತಾರಲ್ಲ ಅವ್ರಿಗೆ ಹೊಳ್ಳೆ ವಿವಾಹ ಮಾಡಿಸಿದ್ರು ಅವರು. ಅವ್ರಿಗೂ ಬದುಕುವಕ್ಕೆ ಅಧಿಕಾರ ಐತೆ ಅಂಥೇಳಿ. ಮತ್ತು ಬಾಲ್ಯ ವಿವಾಹನ ತಡೆಗಟ್ಟಿದ್ರು. ಚಿಕ್ಕವರಿದ್ದಾಗ ಮದುವೆ ಮಾಡಬಾರ್ದು, ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅಂಥೇಳಿ ಅದನ್ನು ತಡೆದ್ರು. ಮತ್ತು ಎಷ್ಟೋ ಮಂದಿ ಅಂತರ್ಜಾತಿ ವಿವಾಹ ಸದ್ಯಕ್ಕೆ ಮಾಡಿದರು. ಬೇರೆ ಜಾತಿ ಭೇದ ಮಾಡಬಾರ್ದಂತ ಆವಾಗಿನ ಕಾಲಕ್ಕೆ ಅವರು ಬೇರೆ ಬೇರೆ ಜಾತಿಯವರಾದರೂ ಸದ್ಯಕ್ಕೆ ಅವ್ರು ವಿವಾಹ ಮಾಡಿದರು. ಮತ್ತು ಕೀಳು ಜಾತಿ ಮೇಲ್ಜಾತಿ ಅಂತ ನೋಡಲಾರ್ದೆ ಎಲ್ಲರಿಗೂ ಸಮಾನವಾಗಿ ಅವರು ಕಂಡರು. ಮತ್ತು ಕೆಲಸ ಎಲ್ಲ ಮಾಡೋದು, ಎಲ್ಲರೂ ಒಬ್ರಿಗೊಬ್ರಿಗೆ ಸಹಾಯ ಮಾಡೋಕ್ಕೆ, ಜೀವನದೊಳಗೆ ಜೀವಿಸೋಕೆ, ಮತ್ತು ಅನ್ನದ ವ್ಯಾಲ್ಯೂ ಮತ್ತು ದಾನದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ರು. ಇದನ್ನು ಎಲ್ಲಿ ಹುಡುಕಿದ್ರು ಅಂಥ ಬಸವಣ್ಣನವರ ತತ್ವ ಇನ್ನೂ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. 25 ಸಹಸ್ರಮಾನಗಳ 12ನೇ ಶತಮಾನ ಆದ್ರೂ ವಚನ ಧರ್ಮವನ್ನು ಜಾತಿಯ ಬಚ್ಚಲಿನಿಂದ, ಏನು ವಚನ ಧರ್ಮ ಐತಲ್ಲ, ಜಾತಿ ಎಂಬ ಬಚ್ಚಲದೊಳಗಿಂದ ಮೇಲೆತ್ತಿದವರವರು. ಈ ಜಾತಿ ಆದರೆ ಕೆಟ್ಟ ಜಾತಿ, ಧರ್ಮವಾದರೆ ಮಹೋನ್ನತ ಧರ್ಮ. ಜಾತಿ ಅಂತ ನೀವು ಬಂದರೆ ಅದು ಒಂದು ಕೆಟ್ಟ ಭಾವನೆ ನಿಮ್ಮದು, ಧರ್ಮ ಅಂತ ಬಂದರೆ ಅದು ಒಂದು ಮಹಾನ್ ಧರ್ಮ ಅಂತ ಹೇಳಿ ಅವರು ಹೇಳಿದರು. ಆಮೇಲೆ ಪರಮಹಂಸರು, ಇವರು ಸದ್ಯಕ್ಕೆ ಆಗಿನ ಶತಮಾನದ ಸಮಾಜ ಸುಧಾರಕರು ಅಂತ ಹೇಳ್ಬೋದು. ಒಂದು ದೇಹ ಮನಸ್ಸು ಆದಷ್ಟು ಮಾಧ್ಯಮವಾಗುವುದು, ಅದೆಷ್ಟೋ ಒಂದೇ ದೇಹದಲ್ಲಿ ಸಂಭವಿಸಿದ ಒಂದು ಉದಾಹರಣೆ ಪರಮಹಂಸ. ಆಮೇಲೆ ಪರಮಹಂಸರು ಏನು ಬಂದ್ರಲ್ಲ, ಒಂದು ದೇಹ ಮನಸ್ಸು ಅದೆಷ್ಟು ಮಾಧ್ಯಮವಾಗಬಹುದು, ಆದಷ್ಟು ಒಂದೇ ದೇಹದಲ್ಲಿ ಸಂಭವಿಸಿದ ಒಂದು ಉದಾಹರಣೆ ಪರಮಹಂಸ. ಮಾಧ್ಯಮ ಅಂದರೆ ನಮ್ಮ ದೇಹದ ಮುಖಾಂತರ ನಾವು ಏನಾದರೂ ಒಂದು ವಿಷಯನ ತಿಳಿಸಿಕೊಡುವುದು ಅಂದ್ರೆ, ಈಗ ನೋಡ್ರಿ, ಮಾಧ್ಯಮ ಅಂದ್ರೆ ಮೀಡಿಯಾದಾಗಿಂದ ನಮಗೆ ಸುದ್ದಿ ಏನು ಮುಟ್ತೈತಲ್ಲ ಆ ರೀತಿ ಇವರು ತಮ್ಮ ದೇಹನ ಮಾಧ್ಯಮದ ರೂಪದೊಳಗೆ ನಮಗೆ ಒಳ್ಳೆಯ ವಿಚಾರನ ತಿಳಿಸ್ಕೊಟ್ರು. ಯಾವುದನ್ನು ಕೊಲ್ಲದೆ ಒಳಿತುಗಳನ್ನೇ ಕೂಡಿಸುತ್ತಾ ಹೋದ ಪರಮಹಂಸ ಹಾಗೂ ನಾನು ಹುಟ್ಟುವ ಮೊದಲು ಕಾಲವಶವಾದ ಗಾಂಧಿ, ಒಂದು ಜೀವಿತದಲ್ಲಿ ಇರಬಹುದಾದ ಗಳಿಗೆಗಳನ್ನು ಬದುಕುತ್ತಾ ಗಳಿಗೆಯಿಂದ ಗಳಿಗೆಗೆ ಎಡವುತ್ತಾ ಸತ್ಯ ಸಮಾನತೆಗಳ ಕಡೆಗೆ ನಡೆಯುತ್ತಾ ಸಮಷ್ಟಿಯೇ ಆದ ಗಾಂಧಿ ಜೊತೆಗೆ ಅಂಬೇಡ್ಕರರ ಅರ್ಹತೆ ಹಾಗೂ ಋಷಿ ಐನ್ಸ್ಟೈನ್ ಅಂತ ಹೇಳಿ ಒಬ್ಬರು ವಿಜ್ಞಾನಿ, ಆಮೇಲೆ ಗಾಂಧೀಜಿ, ಅಂಬೇಡ್ಕರ್ ಹಾಗೂ ಇವರೆಲ್ಲರೂ ಪಡೆದಂಥ ನಮ್ಮ ಜಗತ್ತೇ ಶ್ರೇಷ್ಠ ಅಂತೇಳಿ ಹೇಳಿದರು. ಪರಮಹಂಸರು ಯಾರಿಗೆ ಹಿಂಸೆ ಕೊಡಲಾರ್ದ ಒಂದು ಒಳ್ಳೆ ಮಾತುಗಳನ್ನ ಕೂಡಿಸಿಕೊಂಡು ಹೋದರು. ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದರು. ಮತ್ತು ಗಾಂಧೀಜಿ ಅನ್ಕಾರ ನಿಮಗೆಲ್ಲ ಗೊತ್ತೈತಿ, ಸ್ವತಂತ್ರಕ್ಕಾಗಿ ಎಷ್ಟು ಹೋರಾಟ ಮಾಡಿದರು. ಅಹಿಂಸಾ ಪರಮೋ ದೇವ ಅಂಥೇಳಿ ಅವರು ಯಾರಿಗೂ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ನಮಗೆಲ್ಲ ಸ್ವತಂತ್ರ ದೊರಕಿಸುವಲ್ಲಿ ಸಹಾಯ ಮಾಡ್ಯಾರ. ಆಮೇಲೆ ಅಂಬೇಡ್ಕರ್ ಅವರು
ಕೀಳು ಜಾತಿ ಮೇಲು ಜಾತಿ ಅಂತ ನೋಡಲಾರ್ದು ಎಲ್ಲರಿಗೂ ಸಮಾನವಾಗಿ ಸಂವಿಧಾನವನ್ನು ರಚಿಸ್ಯಾರ. ಅವ್ರ ಕಾಲಕ್ಕೆ ಅವರು ಎಲ್ಲ ಜಾತಿ ಧರ್ಮನ ಸಮಾನತೆಯಿಂದ ನೋಡಬೇಕು, ಮೌಢ್ಯತೆಯನ್ನು ಇರಬಾರ್ದು ಅಂಥೇಳಿ ಅವರು ಪ್ರಯತ್ನ ಪಟ್ಟಾರ. ಇದೆಲ್ಲ ಯಾಕಾಯ್ತಂದ್ರೆ ಅವರ ಬುದ್ಧಿಮತ್ತೆ ಹೆಚ್ಚಿಗೆ ಇದ್ದ ಕಾರಣ, ಅವ್ರಿಗೆ ವಿದ್ಯಾಭ್ಯಾಸ ಒಳ್ಳೆ ರೀತಿ ಇದ್ದ ಕಾರಣ, ಎದೆಗೆ ಬಿದ್ದ ಅಕ್ಷರದ ಕಾರಣ ಇದು ಫಲವನ್ನು ಕೊಟ್ಟೈತಿ. ಈ ಪಾಠದೊಳಗೆ ಏನು ತಿಳ್ಕೊಳ ಅಂತೀರಂದ್ರೆ, ಒಂದು ಮೂಢನಂಬಿಕೆ ಅನ್ನೋದನ್ನು, ಜಾತಿ ಮತ ಭೇದ ಅನ್ನೋದು ಹೋಗ್ಲಾಡ್ಸೋಕ್ಕೆ ಯಾರ್ಯಾರು ಮೊದಲಿನ ಕಾಲದೊಳಗೆ ಪ್ರಯತ್ನ ಪಟ್ಟಾರ ಅವರೆಲ್ಲರೂ ಒಳ್ಳೆ ವಿದ್ಯಾವಂತರು, ಒಂದು ಒಳ್ಳೆಯ ಸದ್ನಡತೆ ಇರೋರು. ಅದೇ ರೀತಿ ಈಗ ಕೆಲವೊಬ್ಬರ ಉದಾಹರಣೆ ಕೊಟ್ಟು ನಿಮ್ಗವರು ತಿಳಿಸೋ ಅಂತಾರೆ. ಈ ಪಾಠದೊಳಗೆ ಪರಮಹಂಸರಾದ್ರೆ, ಬೌದ್ಧರಾದರು, ಬಸವಣ್ಣವರಾದರು, ಆಮೇಲೆ ಗಾಂಧೀಜಿ ಆದರು, ಅಂಬೇಡ್ಕರರು ಗೊತ್ತು, ಋಷಿ ಐನ್ಸ್ಟೈನದು ನಿಮ್ಗೆ ಗೊತ್ತೈತಲ್ಲ, ಸೈನ್ಸ್ ಒಳಗೆ ನೀವು ಕಲ್ತಿರ್ತೀರಿ. ಇವರೇನದಾರ ಹೇಳ್ರಿ? ಐನ್ಸ್ಟೈನ್ ಅನ್ನೋರು ಪ್ರಸಿದ್ಧ ವಿಜ್ಞಾನಿ. ಸಾಪೇಕ್ಷ ಸಿದ್ಧಾಂತ ಇವರ ಜ್ಞಾನದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಒಂದು ಸೈಂಟಿಫಿಕ್ಲಿ ರಿಸರ್ಚ್ ಮಾಡಲಿಕ್ಕೆ ಯೂಸ್ ಆಯ್ತು. ಇವ್ರದ್ದು ಏನು ಸಿದ್ಧಾಂತ ಐತಲ್ಲ ಅದೆಲ್ಲ. ಸೊ ಅದಕ್ಕೆ ಅವ್ರಿಗೆ ಇದ್ರದ್ದು ಋಷಿನ ಮಾಡಿಬಿಟ್ರು ಅವ್ರನ್ನ. ಋಷಿ ಸದೃಶನಾದ ಅವ್ರಿಗೆ ಇದನ್ನು ಕಲಿಸಿಕೊಟ್ಟಂತಹ ಸೈನ್ಸದ ಮೇಲೆ ಮೂಲ ಇದನ್ನು ಅವರು ತಿಳಿಸ್ಕೊಟ್ಟಿದ್ದಕ್ಕೆ ಋಷಿ ಐನ್ಸ್ಟೈನ್ ಅಂತ ಅವ್ರನ್ನ ಇದರೊಳಗೆ ಸಂಬೋಧಿಸಿದ್ದಾರೆ. ಇಷ್ಟಾದ ಮೇಲೆ ವ್ಯಾಸ ಕ್ರಿಸ್ತ ಪೂರ್ವವೋ ಕ್ರಿಸ್ತ ಶಕವೋ ನನಗೆ ತಿಳಿದು. ಅವ್ರಿಗೆ ಗೊತ್ತಿಲ್ಲ ವ್ಯಾಸರು ಕ್ರಿಸ್ತ ಪೂರ್ವ ಹುಟ್ಟಿದ್ರೋ ಅಥವಾ ಕ್ರಿಸ್ತ ಶಕವು ಹುಟ್ಟಿದ್ರೋ, ಕವಿಗಳಿಗೆ ಗೊತ್ತಿಲ್ಲ. ವ್ಯಾಸರಂದ್ರೆ ಏನ್ರಿ? ಮಹಾಭಾರತವನ್ನು ರಚಿಸಿದವರು ವ್ಯಾಸ ಮುನಿಗಳು. ಇವರು ವ್ಯಾಸರು ಅಂತ ಯಾಕೆ ಬಂದ್ರು ಅಂದ್ರೆ, ವೇದಗಳನ್ನು ವಿಂಗಡಿಸಿದರು. ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಏನು ವೇದಗಳು ಇದ್ರಲ್ಲ, ಮಹಾನ್ ಗ್ರಂಥಗಳು ವೇದಗಳು ಇದ್ರಲ್ಲ, ಅವನ್ನ ವಿಂಗಡಿಸಿ ಬೇರೆ ಬೇರೆ ಸಪ್ರೇಟ್ ಮಾಡಿದ್ದಕ್ಕೆ ಅವ್ರ ಹೆಸರು ವೇದ ವ್ಯಾಸ ಅಂತ ಬಂತು. ಅದೆಷ್ಟೋ ಮಂದಿಗೆ ಗೊತ್ತಿಲ್ಲ. ಅದಕ್ಕೆ ವೇದವ್ಯಾಸರು ಮಹಾಭಾರತನ ರಚಿಸಿದರು. ಇವರು ಮಹಾಭಾರತವನ್ನು ರಚಿಸಿದಂಥ ವ್ಯಾಸರು ಅವನು ಎಲ್ಲ ಶತಮಾನಗಳ ಜೊತೆ ಬೆಳೆಯುತ್ತಲೇ ಇರುವನು. ಈಗ ನೋಡ್ರಿ, ಅವರು ಎಷ್ಟೋ ಶತಮಾನದ ಹಿಂದ್ಗಡೆನ ಮಹಾಭಾರತ ಆಗೋಗೈತಿ. ಆದ್ರೂ ಈಗಿಂದ ನಾವು 2026 ಈ ಶತಮಾನ ಅಂದರೆ ನಾವು ಈ ವರ್ಷದೊಳಗೆ ಕಾಲಿಟ್ಟೇವಿ, ಈಗ ಇಡೋರದೇವಿ. ಆದರೂ ಕೂಡ ನಾವು 2026ನೇ ವರ್ಷಕ್ಕೆ ಕಾಲಿಡೋ ಅಂತಿದ್ರು ಮಹಾಭಾರತನೂ ನೋಡ್ತೇವೆ. ವೇದವ್ಯಾಸರು ಬರೆದಂತಹ ಮಹಾನ್ ಕೃತಿ ಬಗ್ಗೆ ಇನ್ನೂ ಮಾತಾಡ್ತೇವೆ. ಯಾಕೆ ಮಾತಾಡ್ತೇವೆ ಹೇಳ್ರಿ? ವೇದವ್ಯಾಸರು ಅಷ್ಟು ಮಹಾನ್ ಕೃತಿ ಬರ್ದಾರ. ಅದರೊಳಗೆ ಏನೈತಲ್ಲ, ಮಹಾಭಾರತದೊಳಗೆ ಕೃಷ್ಣ ಏನು ಸಂದೇಶ ಕೊಟ್ಟಾನೋ ಅದು ಎಲ್ಲರಿಗೂ ತಿಳ್ಕೊಳುವಂಥ ಸಂದೇಶ ಐತಿ. ಜೀವನದೊಳಗೆ ಪ್ರತಿದಿನ ಅದನ್ನು ಅಳವಡಿಸ್ಕೊಳುವಂಥ ಸಂದೇಶ ಐತಿ. ಅದಕ್ಕೆ ಅವರು ಎಲ್ಲ ಶತಮಾನದೊಳಗೆ ಇನ್ನೂ ಹೊಂಟ ಬಿಟ್ಟಾರ. ಅವ್ರು ಬೆಳೆ ಅಂತಾರೆ ವೇದವ್ಯಾಸರು. ಅದನ್ನು ಹೇಳಂತಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಎದೆಯ ಬಿದ್ದ ಅಕ್ಷರದ ಫಲವಾಗಿ. ಅದಕ್ಕೆ ಟಾಲ್ಸ್ಟಾಯ್, ಶೇಕ್ಸ್ಪಿಯರ್ ಹಾಗೂ ನಮ್ಮ ನೆಲದ ಪಂಪ, ಕುಮಾರವ್ಯಾಸ, ಕವಿ ಬೇಂದ್ರೆಯವರು ಒಂದಿಷ್ಟು ಕವಿತೆ, ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಪುಣ್ಯದಂತೆ ನನಗೆ ಕಾಣಿಸುತ್ತದೆ. ನೋಡ್ರಿ, ಟಾಲ್ಸ್ಟಾಯ್ ಕಳೆದ ಶತಮಾನದ ರಷ್ಯಾ ದೇಶದ ಮಹಾನ್ ಮೇಧಾವಿ ಇವ್ರು ಏನು ಬರೆದಿದ್ರಂದ್ರೆ, ರಷ್ಯಾ ದೇಶದ ಇವರು ಮೇಧಾವಿಗಳು. ಇವ್ರು ಏನು ಬರೆದಿದ್ರಂದ್ರೆ, ಯುದ್ಧ ಮತ್ತು ಶಾಂತಿ ಇದ್ರ ಬಗ್ಗೆ ಇವರು ಬರೆದಿದ್ರು. ಅಂದ್ರೆ ಆವಾಗಿನ ಕಾಲಕ್ಕೆ ಯುದ್ಧ ಏನು ನಡೀತಿತ್ತಲ್ಲ ರಷ್ಯಾದ, ಈಗೂ ನಡೆದೈತಿ. ಅದಕ್ಕೆ ಇವರು ಯುದ್ಧ ಮತ್ತು ಶಾಂತಿಯ ಬಗ್ಗೆ ಇವರ ಬುಕ್ ಏನು ಬರೆದಿದ್ರು. ಅವರು ಮಹಾನ್ ಮೇಧಾವಿಯಾಗಿದ್ದರು. ಸೊ ಅದಕ್ಕೆ ಅವ್ರ ಹೆಸರನ್ನು ಇಲ್ಲೇ ತೊಗೊಂಡಾರ. ಆಮೇಲೆ ಶೇಕ್ಸ್ಪಿಯರ್ ಅನ್ಕಾರ ನಿಮ್ಗೆಲ್ಲರಿಗೂ ಗೊತ್ತೈತಿ. ಅವರು ಪ್ರಸಿದ್ಧ ನಾಟಕಕಾರರು. ಇಂಗ್ಲೀಷ್ ಒಳಗೆ ಅವರು ನಾಟಕನ ಬರ್ದಾರ. ಅದರೊಳಗೆ ಮ್ಯಾಕ್ಬೆತ್, ಹ್ಯಾಮ್ಲೆಟ್, ಆಮೇಲೆ ಜೂಲಿಯಸ್ ಸೀಸರ್, ಬಥೆಲೋ ಇವರೆಲ್ಲ ಜಗತ್ಪ್ರಸಿದ್ಧ ನಾಟಕನ ಇವರು ಬರ್ದಾರ. ಜಗತ್ತಿನ ಮಹಾನ್ ನಾಟಕಕಾರರಲ್ಲಿ ಇವರೊಬ್ಬರು. ಇನ್ನೂ ತನಕ ಎದೊಳಗೆ ಸದ್ಯಕ್ಕೆ ಇವ್ರದ್ದು ರಚಿಸಿದಂಥ ನಾಟಕದ ಬಗ್ಗೆ ಸ್ಟಡಿ ಮಾಡ್ತಾರಂದ್ರೆ, ಅವರು ಇನ್ನೂ ಆವಾಗಿಂದ ಹಿಡಿದು ಇಲ್ಲಿ ಮಟನೂ ಏನು ನಮ್ಮ ಜೊತೆನೇ ಬೆಳೀತಾ ಇದ್ದಾರೆ. ಅವರು ಕ್ರಿಸ್ತ ಪೂರ್ವನೋ ಕ್ರಿಸ್ತ ಶಕೋ ಗೊತ್ತಿಲ್ಲ, ಆದರೂ ಎಲ್ಲ ಶತಮಾನಗಳ ಜೊತೆ ಬೆಳೆಯುವಂಥವ್ರು ಇವರೆಲ್ಲ.
ಕುವೆಂಪು ಅವ್ರು ಆಗಿರಲಿ, ಮತ್ತು ಟಾಲ್ಸ್ಟಾಯ್ ಆಗಿರಲಿ, ಬೇಂದ್ರೆ ಅವರಾಗಿರಲಿ, ಅವರು ರಚಿಸಿದಂತಹ ಪದ್ಯ ಗದ್ಯ ಇದು ನಮ್ಮ ಮನಸ್ಸಿನೊಳಗಿರುವಂತಹ ಅಂಧಕಾರನ ತೊಳೆದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥದ್ದಾಗಿತ್ತು. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ತುಂಬ ಒಳ್ಳೆಯ ಕೃತಿ ಐತಿ. ಅದರೊಳಗೆ ಎಲ್ಲ ಉದಾಹರಣೆಗಳನ್ನು ಹೇಳ್ಯಾರ. ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆ ಎಂದು ಹೇಳಲು ಪ್ರಯತ್ನಿಸುವೆ. ಈಗ ಬುದ್ಧನ ಕಾರುಣ್ಯ ಏನೈತಲ್ಲ ಅದರ ಬಗ್ಗೆ ಒಂದು ಉದಾಹರಣೆ ಒಳಗೆ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಅದೇನಂದ್ರೆ, ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ, ಶಿವಮೊಗ್ಗದೊಳಗಿರುವಂಥ ಡಾಕ್ಟರ್ ಅಶೋಕ್ ಪೈ ಮನೋವೈದ್ಯರು ಏನದಾರಲ್ಲ ಅವರು ಮೈಸೂರಿಗೆ ಬಂದಿದ್ರಂತ. ಅವರ ಮನಸ್ಸಿಗೆ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು. ಅವರ ಮನಸ್ಸಿನೊಳಗೆ ನಡೆದಿರುವಂಥ ಒಂದು ರಿಸರ್ಚ್ ಬಗ್ಗೆ ಅವ್ರಿಗೆ ಹೇಳಿದರು. ಏನಂದ್ರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದರು ಎಂದಿಟ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಅವ್ರು ಹೇಳ್ಯಾರ. ಒಂದಿಷ್ಟು ಮಂದಿ ಯಾರು ಹೇಳಿದರು, ಈ ಕವಿಗಳಿಗೆ ಯಾರು ಹೇಳಿದ್ರಂದ್ರೆ, ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಅವರು ಮನೋವೈದ್ಯರು ಅವರು ಮಾತಾಡ್ಕೊತ ಒಂದು ಸಂದರ್ಭ, ಒಂದು ಇನ್ಸಿಡೆಂಟ್ ಅವರು ಹಂಚ್ಕೊಂಡಾರೆ. ಏನಂದ್ರೆ, ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಕೊಳ್ಳೋಣ. ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವಿರೋರು ಎಂದಿಟ್ಕೊಳ್ಳೋಣ. ಒಂದಿಷ್ಟು ಮಂದಿ ಟಿ ವಿ ನೋಡಂತಾರೆ, ಒಂದಿಷ್ಟು ಮಂದಿ ಬಾಜು ರೂಮ್ನೊಳಗೆ ತಮ್ಮಷ್ಟಕ್ಕೆ ತಾವೇನೋ ಮಾತಾಡ್ಕೊಂಡು ಕುಂತಾರೆ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಅಲ್ಲಿ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ ಅಂತೆ. ನೋಡ್ರಿ, ಈಗ ಒಂದು ರೂಮ್ ಒಳಗೆ ಟಿ ವಿ ನೋಡ್ಕೊಂಡು ಕುಂತಾರೆ, ಫುಲ್ ಡೀಪಾಗಿ ಅವ್ರು ಟಿ ವಿ ಒಳಗೆ ಏನೇನು ಅಂತೈತಿ ಅದನ್ನು ನೋಡ್ಕೊಂಡು ಕುಂತಾರೆ. ಇನ್ನೊಂದು ರೂಮ್ ಒಳಗೆ ಅವರು ಟಿ ವಿ ಒಳಗೆ ಏನು ನಡೆದೈತಿ, ಟೆಲಿವಿಷನ್ ಒಳಗೆ ಏನು ನಡೆದೈತಿ ಅಂಥೇಳಿ ಏನು ವಿಚಾರ ಇಲ್ಲದೆ ತಮ್ಮಷ್ಟಕ್ಕೆ ತಾವು ಮಾತಾಡ್ಕೊಂಡು ಕುಂತಾರೆ. ಸ್ವಲ್ಪ ಆದರೂ ಸಪ್ಪಳ ಕೇಳಿಸ್ತಿರ್ತೈತಿ. ಸೊ ಅದ್ರೊಳಗೆ ಒಂದು ದೃಶ್ಯ ಬಂತು, ಏನಂದ್ರೆ ಕೊಲೆ ಮಾಡೋದು ಅಥವಾ ಅಳುವುದು ಕರೆಯೋದು ಹೀಗೆಲ್ಲ. ಅದನ್ನು ನೋಡಿ ದುಃಖದ ಭಾವನೆ ಅವ್ರಿಗೆ ಆಕೈತಿ. ಯಾರಿಗೆ ಟಿ ವಿ ನೋಡ್ತಿರ್ತಾರಲ್ಲ ಅವ್ರಿಗೆ, ಅಯ್ಯೋ ಅವ್ನು ಕೊಂದ್ಬಿಟ್ಟ ಹಂಗೆ ಹಿಂಗೆ ಅಂಥೇಳಿ. ಆಮೇಲೆ ಪಕ್ಕದ ರೂಮ್ ಒಳಗೆ ಏನು ಕೊಟ್ಟಿರ್ತಾರಲ್ಲ ಅವ್ರ ಮನಸ್ಸಿಗೂ ಏನು ಅನ್ನಿಸ್ತೈತೆ ಅಂದ್ರೆ, ಸ್ವಲ್ಪ ಮಟ್ಟಿಗಾದರೂ ಅಯ್ಯೋ ಏನೋ ಇನ್ಸಿಡೆಂಟ್ ಕೊಂದನ ಹೊಡೆದನ ನೋಡಲಿಲ್ಲ, ನಮಗೇನು ಗೊತ್ತಿಲ್ಲ ಬಿಡಪ್ಪ, ಇವೇನಾಗಬೇಕು ಹಿಂಗೆ ಕ್ವಶನ್ ಕೇಳ್ತಾರೆ. ಅವ್ರು ನೋಡ್ತಿರಲ್ಲ ಟಿ ವಿ, ಪಾಪ ಕೊಂದ್ರನ ಅವ್ರಿಗೆ ಛೇ ಅಂತ ಹೀಗೆಲ್ಲ ಕ್ವಶನ್ ಕೇಳ್ತಾರೆ. ಅಂದ್ರೆ ಅವ್ರದ್ದು ಇಂಪ್ಯಾಕ್ಟ್ ಇವ್ರ ರೂಮ್ ಒಳಗಿದ್ದವ್ರಿಗೂ ಆಗ್ತೈತಿ. ಅದೇ ಟೆಲಿವಿಷನ್ನಲ್ಲಿ ಒಂದು ನೋಡ್ರಿ, ಟೆಲಿವಿಷನ್ ಒಳಗೆ ಯಾವುದಾದ್ರೂ ನೃತ್ಯ ದೃಶ್ಯ ಬಂದಾಗ, ಏನೋ ಒಂದು ಡ್ಯಾನ್ಸಿಂದು ಪ್ರೋಗ್ರಾಮ್ ನಡೆದೈತೆ ಅಂತ ತಿಳ್ಕೊರಿ, ಅದನ್ನು ನೋಡುತ್ತಿದ್ದವರು ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವು ಇದ್ದವರ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ. ಈಗ ಒಂದು ಟಿ ವಿ ಒಳಗೆ ಯಾವುದೋ ಒಂದು ಡ್ಯಾನ್ಸ್ ನೋಡ್ತಿರ್ತಾರಪ್ಪ, ಒಂದು ರೂಮೊಳಗೆ ಹುಡುಗರೆಲ್ಲ ಅವರೆಲ್ಲ ಡ್ಯಾನ್ಸ್ ನೋಡ್ಕೊಂತ ಕುಂತಿರ್ತಾರೆ. ಇನ್ನೊಂದು ರೂಮ್ನೊಳಗೆ ಎಲ್ಲರೂ ಸುಮ್ಮನೆ ಕುಂತಿರ್ತಾರೆ. ಅವ್ರು ತಮ್ಮಷ್ಟಕ್ಕೆ ತಾವು ದೊಡ್ಡವರು, ಅವ್ರಿಗೆಲ್ಲ ನೋಡೋಕೆ ಇಂಟ್ರೆಸ್ಟ್ ಇರಲ್ಲ ಡ್ಯಾನ್ಸ್. ಅವ್ರು ತಮ್ಮಷ್ಟಕ್ಕೆ ತಾವು ಮಾತಾಡ್ಕೊಂಡು ಕುಂತಾರೆ. ಅಜ್ಜ ಅಮ್ಮ ಅಪ್ಪ ಅವ್ವ ಏನೋ ಮಾತಾಡ್ತಿರ್ತಾರೆ. ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ನೋಡಿ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊತ ಬರ್ತಾರೆ. ಇಲ್ಲಿ ಅಜ್ಜ ನೋಡಿಲ್ಲ ಹಿಂಗಂತೆಲ್ಲ ಮಾಡಿ ತೋರಿಸ್ತಾರೆ. ಅವಾಗ ಸ್ವಲ್ಪ ಆದರೂ ಹೌದು ಹಿಂಗೆಲ್ಲ ಹಿಂಗೆ ಡ್ಯಾನ್ಸ್ ಮಾಡೋದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಆದರೂ ನಗ್ತಾರೆ. ಅದಕ್ಕೊಂದು ಖುಷಿ ವಿಚಾರ ನೋಡಿ ಟಿ ವಿ ನೋಡಲಾರ್ದವ್ರ ಮನಸ್ಸಿಗೂ ಒಂದು ಖುಷಿಯ ವಾತಾವರಣ ಸೃಷ್ಟಿ ಆಗ್ತೈತಿ. ಈ ನಿಜ ಏನನ್ನು ಹೇಳುತ್ತದೆ? ಇದರಿಂದ ನಮಗೇನು ತಿಳ್ತೈತಿ? ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತದೆ. ಯಾವುದೇ ಜೀವಿ ಆಗಲಿ ತನ್ನಷ್ಟಕ್ಕೆ ತಾವು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸಂಘಜೀವಿಗಳು. ನಮ್ಮ ಮನುಷ್ಯರು ಹೆಂಗೆ ಇದೆ ಅಂದ್ರೆ, ಮನೆಯೊಳಗೆ ದುಃಖದ ವಾತಾವರಣ ಇದ್ದರೆ ಎಲ್ಲರೂ ದುಃಖದಿಂದನೇ ಇರ್ತಾರೆ. ಸಂಬಂಧ ಇಲ್ದಂಗೆ ಇರೋಕ್ಕಾಗೋದೇ ಇಲ್ಲ. ಆಜು ಬಾಜುದವ್ರಿಗೆ ಏನಾದರೂ ಕೆಟ್ಟಾದರೂ ನಮಗೆ ಬೇಜಾರು ಅನ್ನಿಸ್ತೈತಿ. ಅವ್ರಿಗೆ ಸಂತೋಷ ಆದರೆ ಏನೋ ನಮ್ಮ ಮನೆಯೊಳಗೆ ಸಂಭ್ರಮ ಸಂತೋಷ ಐತೆ ಅನ್ನೋರಂಗೆ ನಾವು ಸಂತೋಷವಾಗಿರ್ತೀವಿ. ಸೊ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನೇ ಇರಲು ಸಾಧ್ಯವೇ ಇಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೆ.
ಯಾವುದೋ ಒಂದು ಜೀವಿಗೆ ದುಃಖ ದುಮ್ಮಾನ, ಒಂದು ಪಕ್ಷಿ, ಒಂದು ಪ್ರಾಣಿ, ಒಂದು ಏನಾದರೂ ಒಂದು ಪಕ್ಷಿ ಪ್ರಾಣಿ ಸದೇಕ್ ಅದಕ್ಕೇನಾದರೂ ಪೆಟ್ಟು ಹತ್ತಿದ್ರೆ ನೋವು ಅನ್ಭವಿಸ ಅಂತಿದ್ರೆ, ನಾಯಿಗೆ ಏನಾದರೂ ಯಾರೋ ಗಾಡಿ ಹಾಯಿಸ್ಕೊಂಡು ಹೋದ್ರು ಅಂತ ತಿಕ್ಕೋರಿ, ಅದನ್ನ ನಾಯಿ ನಾವು ಸಾಕಿರೋದಿಲ್ಲ, ಆಜು ಬಾಜು ಅಲ್ಲೇ ಅಡ್ಡಾಡ್ತಿರ್ತೈತಿ. ಅಯ್ಯೋ ಪಾಪ ಅದಕ್ಕೆ ಯಾರೋ ಹಾಯಿಸ್ಕೊಂಡು ಹೋದ್ರು, ಕಾಲು ನೋವಾತು, ಎಷ್ಟು ಒದ್ದಾಡಂತೈತಿ, ನಮಗೆ ಸಂಬಂಧ ಇಲ್ಲ. ಆದ್ರೆ ಮನುಷ್ಯತ್ವ ಅಂತಾರಲ್ಲ, ಅದ ರೀತಿ ಮನುಷ್ಯರೇನಾದರೂ ಒಬ್ರಿಗೊಬ್ರು ಸ್ಪಂದಿಸ್ತಾರೆ, ಒಬ್ಬರೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಪರಿಸರದೊಳಗೆ ಉಸಿರಾಡುತ್ತಾ ಎಲ್ಲ ಜೀವಿಗಳು ಕಂಪನ ಉಂಟು ಮಾಡ್ತೈತಿ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನು ಒಂದು ಎಂದು ಹೇಳುತ್ತದೆ. ಇದೇನೈತ್ಲ ಅನುಕಂಪನ ಇಡೀ ಜೀವ ಸಂಕುಲವ ಒಂದು ಅಂದ್ರೆ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರಿಗೂ ಒಂದೇ. ನೀವು ಬೇರೆ ಜಾತಿ ನಿಮಗೆ ಮನಸ್ಸಿಲ್ಲ, ನಾವು ಹೆಚ್ಚಿಗೆ ಜಾತಿ ನೀವು ಕಡಿಮೆ ಜಾತಿ ಅನ್ನುವಂತಿಲ್ಲ. ಎಲ್ಲರಿಗೂ ಒಂದೇ ರೀತಿ ಮೆಂಟಾಲಿಟಿ ಇರ್ತೈತಿ. ಎಲ್ಲರಿಗೂ ದುಃಖನೂ ಸೇಮ್ ಆಕ್ಕೈತಿ, ಖುಷಿನೂ ಸೇಮ್ ಆಕ್ಕೈತಿ. ಇದೆಲ್ಲ ಯಾವಾಗ ತಿಳಿತೈತಿ? ಯಾವಾಗ ಅವರು ಎಜುಕೇಟೆಡ್ ಇರ್ತಾರಲ್ಲ, ಅವಾಗ ಸ್ವಲ್ಪ ಆದರೂ ತಿಳುವಳಿಕೆ ಇರ್ತೈತಲ್ಲ, ನಾವು ಅವ್ರಿಗೆ ಹೇಳ್ಬೋದು ಹಿಂಗಂಥೇಳಿ. ನೋಡ್ರಿ, ಯಾವ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಒಂದು ಸಮಾನವಾದ ಮನಸ್ಸಿದೆ. ನಿಮಗೂ ಅದೇ ಅನ್ನಿಸ್ತೈತಿ. ದುಃಖ, ಬೇಜಾರು, ಖುಷಿ ಸೇಮ್ ನಮಗೂ ಅದೇ ಅನ್ನಿಸ್ತೈತಿ. ಸುತ್ತಮುತ್ತಲಿನ ವಾತಾವರಣದೊಳಗೆ ಏನು ನಡೀತೈತಿ ಅದಕ್ಕೆ ಸೇಮ್ ನಾವು ಇಬ್ಬರು ಸ್ಪಂದಿಸ್ತೇವೆ. ಅದಕ್ಕೆ ಯಾವ ಜಾತಿ ಅಸೂಯೆ ಏನೂ ಇರೋದಿಲ್ಲ. ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರ್ಬೋದು. ಸೊ ಇದನ್ನೆಲ್ಲ ನೋಡೇನ ಬುದ್ಧನ ಕಾರುಣ್ಯ ಅಂತ ಹುಟ್ಟಿರ್ಬೋದು. ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ನೋಡ್ರಿ, ಒಂದು ಸುಲಿಗೆ ಮಾಡೋದಾಗಲಿ ಅಂದ್ರೆ ವಸೂಲಿ, ಕೊಲೆ ಮಾಡೋದಾಗಲಿ, ದ್ವೇಷ ಅಸೂಯೆಗಳಾಗಲಿ ಎಲ್ಲರೂ ನರಳುತ್ತಿರ್ತಾರೆ. ಆದ್ರೆ ಮನಸ್ಸೊಳಗೆ ಏನೈತಲ್ಲ, ಎಲ್ಲರಿಗೂ ಸಮಾನವಾದ ಮನಸ್ಥಿತಿ ಇಟ್ಕೊಂಡ್ವಿ ಅಂದ್ರೆ ಇವೆಲ್ಲ ಕಡಿಮೆ ಆಗುತ್ತೈತಿ. ನಾವು ಮನುಷ್ಯರು, ನಾವೇನು ಮನುಷ್ಯರದೇವಲ್ಲ, ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿತ್ತೆ. ನಾವು ಏನು ಮಾಡ್ಬೇಕಂದ್ರೆ ನಮ್ಮೊಳಗೆ ಮಲ್ಕೊಂಡ್ಬಿಟ್ಟೈತೆ, ಅದು ಮೂರ್ಛೆ ಹೋಗಿಬಿಟ್ಟೈತಿ. ಏನು ಕಾರುಣ್ಯ ಅಂದ್ರೇನು? ಕೈಂಡ್ನೆಸ್ ಅನ್ನೋದು ಇಲ್ಲ. ಅದಕ್ಕೆ ನಮ್ಮ ಮನಸ್ಸೊಳಗಿರುವಂಥ ಮೂರ್ಛೆ ಹೋಗಿದಂತಹ ಇನ್ಫೆಂಟ್ ಅದು ಚಕ್ಕರ್ ಬಂದು ಬಿದ್ದುಬಿಟ್ಟೈತದು, ಅದಕ್ಕೆ ಎಚ್ಚರ ಆಗವಲ್ತದು. ಸೊ ಅಂತಹ ಮನಸ್ಸನ್ನು, ಅದು ಕಾರುಣ್ಯವನ್ನು, ಕೈಂಡ್ನೆಸ್ನ ನಾವು ಬಡಿದೆಬ್ಬಿಸಬೇಕು. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ಇದನ್ನು ಒಂದು ಎಳೆ ಹಿಡ್ಕೊಂಡು ಈ ರೀತಿ ಎಲ್ಲರೂ ಒಂದೇ ಒಳ್ಳೆ ಕಾರುಣ್ಯ, ಕೈಂಡ್ನೆಸ್ಸಿಂದ, ಒಳ್ಳೆ ಮನಸ್ಥಿತಿಯಿಂದ ಇದ್ದರೆ ಯಾರ ನಡಕ್ಕೂ ಜಗಳ ಬರೋದಿಲ್ಲ, ಏನೂ ದ್ವೇಷ ಬರೋದಿಲ್ಲ, ಜಾತಿ ಭೇದ ಬರೋದಿಲ್ಲ. ಇದು ಒಂದೇ ಮನಸ್ಥಿತಿಯಿಂದ ನಾವು ಎಲ್ಲರೂ ಸರಿಯಾದ ಮನಸ್ಥಿತಿಯಿಂದ ಇದೇ ರೀತಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ ಜಾಗತೀಕರಣ ರೂಪಿಸಬೇಕಾಗಿದೆ. ಇದನ್ನು ಜಗತ್ ಮಟ್ಟದೊಳಗೆ ನಾವು ರೂಪಿಸಬೇಕಾಗೈತಿ. ಆಗ ಮಾತ್ರವೇ ಅದು ಜಾಗತೀಕರಣ ಆಗ್ತೈತಿ. ಇದ್ರೊಳಗೆ ಏನು ಈ ಪಾಠದೊಳಗೆ ನೀವು ತಿಳ್ಕೊಳೋದಂದರೆ, ಎಷ್ಟೋ ಮಹಾನ್ ವ್ಯಕ್ತಿಗಳು ಎಲ್ಲರೂ ನಿಮ್ಗೆ ಒಂದು ಉದಾಹರಣೆ ಸೃಷ್ಟಿಸಿ ಹೋಗ್ಯಾರ. ಆವಾಗಿನ ಕಾಲಕ್ಕೆ ಎದೆಗೆ ಬಿದ್ದ ಅಕ್ಷರ ಅಂತ ಅವರು ತಿಳುವಳಿಕೆ ಇದ್ದು ಒಂದು ಅಕ್ಷರನ ಕಲ್ತಿದ್ರು, ಕಲೀಲದೇ ಇದ್ರೂ ತಿಳುವಳಿಕೆಯಿಂದ ಅವರು ನಿಮಗೆಲ್ಲ ಒಂದು ಒಳ್ಳೆ ಮಾರ್ಗ ತೋರಿಸೋಗ್ಯಾರ, ಭಾಳ ಪ್ರಯತ್ನ ಮಾಡ್ಯಾರ. ಅದನ್ನು ನಾವು ಮುಂದುವರಿಸ್ಬೇಕು. ಒಬ್ಬರು ಡಾಕ್ಟರ್ ಪೈ ಅನ್ನೋರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು. ಅದೇ ಬಾಜು ರೂಮ್ ಒಳಗೆ ಟಿ ವಿ ನೋಡುವಾಗ ಸಂತೋಷ ಆದ್ರೆ ನಮಗೆ ಸಂತೋಷ ಆಕೈತಿ, ಅವ್ರ ದುಃಖದೊಳಗಿದ್ರೆ ನಮಗೆ ದುಃಖ ಆಕೈತಿ. ಅದೇ ರೀತಿ ಆಜು ಬಾಜು ಎಲ್ಲರೂ ಒಂದೇ ರೀತಿ ಈ ಪರಿಸರದೊಳಗೆ ಅದು ಹೆಂಗೆ ಸಂದರ್ಭ ಇರ್ತೈತಿ ಆ ರೀತಿ ಎಲ್ಲರ ಮನಸ್ಥಿತಿ ಚೇಂಜ್ ಆಕೈತಿ. ಸೊ ಅದರೊಳಗೆ ಜಾತಿ ಭೇದ ಅನ್ನುವಂಥದ್ದಿಲ್ಲ, ಆಮೇಲೆ ಮೇಲೆ ಕೀಳು ಅನ್ನುವಂಥದ್ದಿಲ್ಲ. ಸೊ ಎಲ್ಲರೂ ಒಂದು ಕೈಂಡ್ನೆಸ್ಸಿಂದ ಜೀವನ ಮಾಡಬೇಕು ಅಂತ ತಿಳಿಸ್ಕೊಟ್ರು ಅವರು. ಅವ್ರದ್ದು ಉದಾಹರಣೆನೂ ಇಲ್ಲಿ ಹೇಳ್ಯಾರ. ಫಸ್ಟ್ ಒಂದು ಮೂಢನಂಬಿಕೆ ಬಗ್ಗೆನೂ ಹೇಳ್ಯಾರ. ಆಮೇಲೆ ಪಾಠದೊಳಗೆ ಏನು ಹೇಳ್ಯಾರಂದ್ರೆ ಎಲ್ಲರೂ ಯಾರು ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿಸ್ಕೊಟ್ಟಾರ. ಅವ್ರು ಏನೇನು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜಗತ್ತಿಗೆ ಅವರ ಕೆಲಸ ಕಾರ್ಯಗಳಿಂದ ಅವ್ರು ಏನೇನು ನಮಗೆ ತಿಳಿಸ್ಕೊಟ್ಟಾರಂದ್ರೆ, ಅವ್ರ ನಾಟಕ ಆಗಲಿ, ಬರವಣಿಗೆ ಆಗಲಿ, ಸೈಂಟಿಫಿಕ್ಲಿ ಆಗಲಿ ನಮಗೆ ಕಾರುಣ್ಯದಿಂದ ಎಲ್ಲನೂ ಗೆಲ್ಬೋದು, ಎಲ್ಲರೂ ಸಮಾನತೆಯನ್ನು ಸೃಷ್ಟಿ ಮಾಡ್ಬೋದು ಅಂಥೇಳಿ ತಿಳಿಸ್ಕೊಟ್ಟಾರ.
ಈ ಪಾಠ ನಿಮ್ಗೆ ತಿಳಿದೈತೆ ಅಂತ ತಿಳ್ಕೊತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ. ಮತ್ತೊಂದು ವಿಡಿಯೋದೊಳಗೆ ಭೇಟಿಯಾಗೋಣ. ಥ್ಯಾಂಕ್ ಯು.